ಗದಗದ ಎಪಿಎಂಸಿ ರಸ್ತೆಯಲ್ಲಿರುವ ಶಾಂತಿ ಚಿತ್ರಮಂದಿರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗದಗದ ಎಪಿಎಂಸಿ ರಸ್ತೆಯಲ್ಲಿರುವ ಶಾಂತಿ ಚಿತ್ರಮಂದಿರ ಬೆಂಕಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಭಸ್ಮವಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕು ಶಾಂತಿ ಥಿಯೇಟರ್ ಹೊತ್ತಿ ಉಳಿದಿದೆ. ಗದಗ ನಗರದ ಶಾಂತಿ ಥಿಯೇಟರ್ಗೆ ಬೆಂಕಿ ಹತ್ತಿಕೊಂಡು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ನಾವಿವಾಗ ಸ್ಥಳದಲ್ಲಿದ್ದೇವೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಎಪಿಎಂಸಿ ಬಳಿ ಇರುವಂತಹ ಈ ಒಂದು ಶಾಂತಿ ಥಿಯೇಟರ್ಗೆ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಇಡೀ ಥಿಯೇಟರ್ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಅಷ್ಟರಲ್ಲೇ ಇಡೀ ಥಿಯೇಟರ್ ಸುಟ್ಟು ಸಂಪೂರ್ಣವಾಗಿ ಭಸ್ಮವಾಗಿದ್ದೇವೆ. ನಾವು ನೋಡ್ತಾ ಇರಬಹುದು. ಇಲ್ಲಿ ದುರಂದರ್ ಅಂತ ಹೇಳಿ ಹಿಂದಿ ಸಿನಿಮಾ ಇವತ್ತು 12 ಗಂಟೆಗೆ ಶೋ ಇತ್ತು. ಆದರೆ ಅಂತ ಸಮಯದಲ್ಲೇ ರಾತ್ರಿ ವೇಳೆಯಲ್ಲಿ ಈ ರೀತಿ ವಿದ್ಯುತ್ ಅವಘಡ ನಡೆದು ಇಡೀ ಥಿಯೇಟರ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ನಾವು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ. ಯಾಕಂತಂದ್ರೆ ಏನು ಪೀಠೋಪಕರಣಗಳು ಚೇರ್ ಏನಿರ್ತವೆ ಇಡೀ ಚೇರ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾವೆ. ಅದೇ ರೀತಿಯಾಗಿ ಸ್ಕ್ರೀನ್ ಏನಿರುತ್ತೆ ಆ ಸ್ಕ್ರೀನ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ರಾತ್ರಿ ವೇಳೆ ಆದಂತ ಘಟನೆಯಲ್ಲಿ ಯಾರೂ ಕೂಡ ಇಲ್ಲಿ ಇರಲಿಲ್ಲ ಎನ್ನುವ ಇದೆ. ಯಾಕಂತಂದ್ರೆ ಯಾರಾದ್ರೂ ಇದ್ರೆ ಅವಘಡ ಆಗ್ತಾ ಇತ್ತು ಅಥವಾ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿ ಸಿಗ್ತಾ ಇತ್ತು. ಆದರೆ ಬೆಂಕಿ ಹತ್ತಿಕೊಂಡ ನಂತರ ಅಗ್ನಿಶಾಮಕ ದಳದವರಿಗೆ ಬೆಳಗಿನ ಸುಮಾರು 8 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳದವರಿಗೆ ಈ ಒಂದು ವಿಷಯ ಬರುತ್ತೆ. 2 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಇವಾಗ ಸಂಪೂರ್ಣವಾಗಿ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಏನು ಥಿಯೇಟರ್ ಇದೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರೋದು ಸಾಕಷ್ಟು ಏನು ಮಾಲೀಕರಿಗೂ ಕೂಡ ಆರ್ಥಿಕ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿದೆಯೋ ಅಥವಾ ಬೇರೆ ಕಾರಣದಿಂದ ಬೆಂಕಿ ಹತ್ಕೊಂಡಿದೆ ಅನ್ನೋ ಬಗ್ಗೆನೂ ಕೂಡ ಆ ತನಿಖೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆ ಬೆಂಕಿ ನಂದಿಸ್ತಾ ಇದ್ದಾರೆ. ಸುಮಾರು 2 ವಾಹನಗಳು ಬಂದು ಇಡೀ ಬೆಂಕಿ ನಂದಿಸಿದ್ದಾರೆ. ಆದ್ರೆ 12 ಗಂಟೆಗೆ ಫಸ್ಟ್ ಶೋ ಚಲೋ ಆಗಬೇಕಾಗಿತ್ತು. ಅವಾಗ ಸಾಕಷ್ಟು ಪ್ರೇಕ್ಷಕರು ಕೂಡ ಸಿನಿಮಾ ನೋಡಲು ಬರ್ತಾ ಇದ್ರು. ಆದ್ರೆ ಇದು ರಾತ್ರಿ ಆಗಿರೋದ್ರಿಂದ ಯಾವುದೇ ರೀತಿಯಿಂದ ಜೀವಹಾನಿ ಏನೂ ಆಗಿಲ್ಲ. ಆದ್ರೆ ಸಂಪೂರ್ಣವಾಗಿ ಥಿಯೇಟರ್ ಬಂದಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ. ಅವರನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಆಗಿದೆ? ನೀವು ಹೆಂಗ್ ಮಾಹಿತಿ? ಯಾವಾಗ ಆಗಿದ್ದು ವಿಷಯ ಗೊತ್ತಾಗಿಲ್ಲ. ಬಟ್ ನಮ್ಮ 8 ಗಂಟೆಗೆ 8 ಕಾಲಿಗೆ ಕರೆ ಬಂತು. ಕರೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಬಂದು 2 ಗಾಡಿ ವಾರನ್ ಟರ್ನ್ ಔಟ್ ಮಾಡಿ ಬೆಂಕಿಯಲ್ಲಿ ಸಪರೇಟ್ ಮಾಡಿ ಬೆಂಕಿಯೆಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಏನೇನು ಹತ್ತಿತ್ತು ಸರ್? ಒಳಗಡೆ ಏನೇನು ಬೆಂಕಿ ಹತ್ತಿತ್ತು? ಪೀಠ ಎಲ್ಲ ಮೇಲೆ ಪ್ಲಾಸ್ಟಿಕ್ POP ಎಲ್ಲ ಆಗಿತ್ತು. ಕುಸಿದು ಬಿದ್ದಿದೆ. ಚೇರ್ ಎಲ್ಲ ಫೈರ್ ಆಗಿ ಸುಟ್ಟೋಗಿದಾವೆಲ್ಲ. ಆಮೇಲೆ ಮೇಲಿನ ಟಾಪ್ ಎಲ್ಲ ಕುಸಿದು ಬಿದ್ದಿದೆ. POP ಎಲ್ಲ ಆಗಲೇ ಶೋ ಚಾಲು ಇಲ್ಲದೆ ಇರುವುದರಿಂದ ಏನು ಅನಾಹುತ ಆಗಿಲ್ಲ. ಶೋ ಚಾಲು ಇದ್ದಾಗ ಏನೋ ಅನಾಹುತ ಆಗಿದ್ರೆ ಅನಾಹುತ ಆಗ್ತಿತ್ತು ಅಷ್ಟೇ. ಅಂದ್ರೆ ಯಾರಿಗೆ ಗಮನಕ್ಕೆ ಬಂದಿಲ್ಲ ಸರ್ ಸುಟ್ಟು ಹೋದ್ಮೇಲೆ? ಯಾರು ಇರ್ಲಿಲ್ಲ. ನಾವು ಬಂದ್ಮೇಲೆ ಎಲ್ಲರೂ ಬಂದ್ರು. ಅವ್ರ ಮನೆ ಓನರ್, ಸ್ವೀಪರ್ ಎಲ್ಲರೂ ನಾವು ಬಂದ್ಮೇಲೆ ಬಂದ್ರು. ಎಲ್ಲ ಮನೆ ಊರ ಈಗ ಸುಟ್ಟು ಎಷ್ಟು ಲಕ್ಷ ಹಾನಿ ಆಗಿರ್ಬೋದು ಸರ್? ನೋಡ್ಬೇಕಿನ್ನು ಹಿರಿಯಧಿಕಾರಿ ಬರ್ತಾ ಇದಾರ. ಅವ್ರ ಓನರ್ ಬಂದ್ಮೇಲೆ ಎಲ್ಲ ವಿಷಯ ಗೊತ್ತಾಗ್ತದೆ ಅಷ್ಟೇ. ಸಿನಿಮಾ ಇವತ್ತು 12 ಗಂಟೆಗೆ ರಿಲೀಸ್ ಆಗ್ತಿತ್ತು. ಯಾರ ಇದ್ರ ಹೌದು ಅನಾಹುತ ಆಗ್ತಿತ್ತು. ಬಟ್ ಅಂತ ಏನು ಅನಾಹುತ ಆಗಿಲ್ಲ. ಮತ್ತೆ ಪ್ರಾಫಿಟ್ ಮಾತ್ರ ಲಾಸ್ ಆಗಿದೆ ಅಷ್ಟೇ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಶಾಂತಿ ಥಿಯೇಟರ್ ನಲ್ಲಿ ಬೆಂಕಿ ಅವಘಡ ನಡೆದು ಲಕ್ಷಾಂತರ ರೂಪಾಯಿ ಪೀಠೋಪಕರಣಗಳು ಮತ್ತು ಥಿಯೇಟರ್ ನಲ್ಲಿರುವಂತಹ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಈಗಾಗಲೇ ಗದಗನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಆದರೆ ಎಷ್ಟು ಹಾನಿಯಾಗಿದೆ, ಎಷ್ಟು ಹಾನಿಯಾಗಿದೆ ಅನ್ನುವ ಬಗ್ಗೆ ಮಾಲೀಕರೇ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗದ ಎಪಿಎಂಸಿ ರಸ್ತೆಯಲ್ಲಿರುವ ಶಾಂತಿ ಚಿತ್ರಮಂದಿರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗದಗದ ಎಪಿಎಂಸಿ ರಸ್ತೆಯಲ್ಲಿರುವ ಶಾಂತಿ ಚಿತ್ರಮಂದಿರ ಬೆಂಕಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಭಸ್ಮವಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕು ಶಾಂತಿ ಥಿಯೇಟರ್ ಹೊತ್ತಿ ಉಳಿದಿದೆ.
ಗದಗ ನಗರದ ಶಾಂತಿ ಥಿಯೇಟರ್ಗೆ ಬೆಂಕಿ ಹತ್ತಿಕೊಂಡು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ನಾವಿವಾಗ ಸ್ಥಳದಲ್ಲಿದ್ದೇವೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಎಪಿಎಂಸಿ ಬಳಿ ಇರುವಂತಹ ಈ ಒಂದು ಶಾಂತಿ ಥಿಯೇಟರ್ಗೆ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಇಡೀ ಆ ಥಿಯೇಟರ್ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಅಷ್ಟರಲ್ಲೇ ಇಡೀ ಥಿಯೇಟರ್ ಸುಟ್ಟು ಸಂಪೂರ್ಣವಾಗಿ ಭಸ್ಮವಾಗಿದ್ದೇವೆ. ನಾವು ನೋಡ್ತಾ ಇರಬಹುದು. ಇಲ್ಲಿ ದುರಂದರ್ ಅಂತೇಳಿ ಹಿಂದಿ ಸಿನಿಮಾ ಇವತ್ತು 12 ಗಂಟೆಗೆ ಶೋ ಇತ್ತು. ಆದರೆ ಅಂತ ಸಮಯದಲ್ಲೇ ರಾತ್ರಿ ವೇಳೆಯಲ್ಲಿ ಈ ರೀತಿ ವಿದ್ಯುತ್ ಅವಘಡ ನಡೆದು ಇಡೀ ಥಿಯೇಟರ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ನಾವು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ. ಯಾಕಂತಂದ್ರೆ ಏನು ಪೀಠೋಪಕರಣಗಳು ಚೇರ್ ಏನಿರ್ತವೆ ಇಡೀ ಚೇರ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾವೆ. ಅದೇ ರೀತಿಯಾಗಿ ಸ್ಕ್ರೀನ್ ಏನಿರುತ್ತೆ ಆ ಸ್ಕ್ರೀನ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ರಾತ್ರಿ ವೇಳೆ ಆದಂತ ಘಟನೆಯಲ್ಲಿ ಯಾರೂ ಕೂಡ ಇಲ್ಲಿ ಇರಲಿಲ್ಲ ಎನ್ನುವ ಇದೆ. ಯಾಕಂತಂದ್ರೆ ಯಾರಾದ್ರೂ ಇದ್ರೆ ಅವಘಡ ಆಗ್ತಾ ಇತ್ತು ಅಥವಾ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿ ಸಿಗ್ತಾ ಇತ್ತು. ಆದರೆ ಬೆಂಕಿ ಹತ್ತಿಕೊಂಡ ನಂತರ ಅಗ್ನಿಶಾಮಕ ದಳದವರಿಗೆ ಬೆಳಗಿನ ಸುಮಾರು 8 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳದವರಿಗೆ ಈ ಒಂದು ವಿಷಯ ಬರುತ್ತೆ. 2 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಇವಾಗ ಸಂಪೂರ್ಣವಾಗಿ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಏನು ಥಿಯೇಟರ್ ಇದೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರೋದು ಸಾಕಷ್ಟು ಏನು ಮಾಲೀಕರಿಗೂ ಕೂಡ ಆರ್ಥಿಕ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿದೆಯೋ ಅಥವಾ ಬೇರೆ ಕಾರಣದಿಂದ ಬೆಂಕಿ ಹತ್ಕೊಂಡಿದೆ ಅನ್ನೋ ಬಗ್ಗೆನೂ ಕೂಡ ಆ ತನಿಖೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸ್ತಾ ಇದ್ದಾರೆ. ಸುಮಾರು 2 ವಾಹನಗಳು ಬಂದು ಇಡೀ ಬೆಂಕಿ ನಂದಿಸಿದ್ದಾರೆ. ಆದ್ರೆ 12 ಗಂಟೆಗೆ ಫಸ್ಟ್ ಶೋ ಚಲೋ ಆಗಬೇಕಾಗಿತ್ತು. ಅವಾಗ ಸಾಕಷ್ಟು ಪ್ರೇಕ್ಷಕರು ಕೂಡ ಸಿನಿಮಾ ನೋಡಲು ಬರ್ತಾ ಇದ್ರು. ಆದ್ರೆ ಇದು ರಾತ್ರಿ ಆಗಿರೋದ್ರಿಂದ ಯಾವುದೇ ರೀತಿಯಿಂದ ಜೀವಹಾನಿ ಏನೂ ಆಗಿಲ್ಲ. ಆದ್ರೆ ಸಂಪೂರ್ಣವಾಗಿ ಥಿಯೇಟರ್ ಬಂದ್ ಆಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ. ಅವರನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಆಗಿದೆ? ನೀವು ಹೆಂಗ್ ಮಾಹಿತಿ? ಯಾವಾಗ ಆಗಿದ್ದು ವಿಷಯ ಗೊತ್ತಾಗಿಲ್ಲ. ಬಟ್ ನಮ್ಮ 8 ಗಂಟೆಗೆ 8 ಕಾಲಿಗೆ ಕರೆ ಬಂತು. ಕರೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಬಂದು 2 ಗಾಡಿ ವಾರನ್ ಟರ್ನ್ ಔಟ್ ಮಾಡಿ ಬೆಂಕಿ ಸಪರೇಟ್ ಮಾಡಿ ಬೆಂಕಿಯೆಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಏನೇನ್ ಹತ್ತಿತ್ತು ಸರ್? ಒಳಗಡೆ ಏನೇನ್ ಬೆಂಕಿ ಹತ್ತಿತ್ತು? ಪೀಠ ಎಲ್ಲ ಮೇಲೆ ಪ್ಲಾಸ್ಟಿಕ್ POP ಎಲ್ಲ ಆಗಿತ್ತು. ಕುಸಿದು ಬಿದ್ದಿದೆ. ಚೇರ್ ಎಲ್ಲ ಫೈರ್ ಆಗಿ ಸುಟ್ಟೋಗಿದಾವೆಲ್ಲ. ಆಮೇಲೆ ಮೇಲಿನ ಟಾಪ್ ಎಲ್ಲ ಕುಸಿದು ಬಿದ್ದಿದೆ. POP ಎಲ್ಲ ಆಗಲೇ ಶೋ ಚಾಲು ಇಲ್ಲದೆ ಇರುವುದರಿಂದ ಏನು ಅನಾಹುತ ಆಗಿಲ್ಲ. ಶೋ ಚಾಲು ಇದ್ದಾಗ ಏನು ಅನಾಹುತ ಆಗಿದ್ರೆ ಅನಾಹುತ ಆಗ್ತಿತ್ತು ಅಷ್ಟೇ. ಅಂದ್ರೆ ಯಾರಿಗೆ ಗಮನಕ್ಕೆ ಬಂದಿಲ್ಲ ಸರ್ ಸುಟ್ಟು ಹೋದ್ಮೇಲೆ? ಯಾರು ಇರ್ಲಿಲ್ಲ. ನಾವು ಬಂದ್ಮೇಲೆ ಎಲ್ಲರೂ ಬಂದ್ರು. ಅವ್ರ ಮನೆ ಓನರ್, ಸ್ವೀಪರ್ ಎಲ್ಲರೂ ನಾವು ಬಂದ್ಮೇಲೆ ಬಂದ್ರು. ಎಲ್ಲ ಮನೆಗೆ ಪೂರ ಈಗ